ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತನುಗೌಡ ಕನ್ನಡ ವ್ಲಾಗ್. ಇವತ್ತು ಮೊಸಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ನಾನು ಒಂದು ಕುಕ್ಕರ್ಗೆ ಬೇಳೆ ಇಟ್ಟು ಚೆನ್ನಾಗಿ ಕುದಿಸಿದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬೇಳೆ ಬೆಂದಿರೋದಕ್ಕೆ ಸೊಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ಮಿಕ್ಸ್ ಸೊಪ್ಪನ್ನೆಲ್ಲ ಕುಕ್ಕರಿಗೆ ಹಾಕಿ ಅದು ಚೆನ್ನಾಗಿ ಕುದ್ದಿದೆ. ಈಗ ಬೇರೆ ಬೇಸನಿಗೆ ಬೇಯಿಸ್ಕೋಬೇಕು. ನಾನು ಟೊಮೊಟೊನ ಮೊದಲೇ ಬೇಯಿಸಿಟ್ಟಿದ್ದೆ. ಅದಕ್ಕೆ ಈಗ ರುಬ್ಬೋಕೆ ಏನು ಹಾಕೋತೀನಿ, ಈರುಳ್ಳಿ, ಜೀರಿಗೆ, ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋದು ಬನ್ನಿ. ಈಗ ರುಬ್ಬೋಕ್ಕೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ನುಣ್ಣಿಗಾಗಬೇಕು. ಚೆನ್ನಾಗಿ ಸ್ವಲ್ಪ ತರಿ ಥರನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಆ ಥರ ರುಬ್ಕೋಬೇಕು. ರುಬ್ಬೋಕ್ಕೆ ಈಗ ಸ್ವಲ್ಪ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಖಾರ ಆಗಿಬಿಡುತ್ತೆ. ಈಗ ಈ ಥರ ರುಬ್ಕೊಂಡಿದ್ದೀನಿ ನಾನು. ಈಗ ಒಗ್ಗರಣೆಗೆ 2 ಗೆಡ್ಡೆ ಈರುಳ್ಳಿ ಮತ್ತು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಈಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದು ಅದು ಬಬಲ್ಸ್ ಬರುತ್ತೆ 1-2-3 ತಾವು. ಅದು ಬಂದಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕು. ಈಗ ನಾನು 1-2 ಗೆಡ್ಡೆ ಈರುಳ್ಳಿ ಕುಯ್ದಿದ್ಮೇಲೆ ಅದನ್ನ ಹಾಕ್ಕೊತಾ ಇದ್ದೀನಿ. ಅದು ಈರುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ. ಈಗ ನನಗೆ ಅದು ಗೋಲ್ಡನ್ ಕಲರ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ನೋಡ್ತಿದ್ದೀರಲ್ಲ. ಈಗ ನನಗೆ ಫುಲ್ ಕಲರ್ ಚೇಂಜ್ ಆಗಿದೆ. ಈಗ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಳ್ಳೋಣ ಬನ್ನಿ. ನನಗೆ ಇಷ್ಟೇ ಗಟ್ಟಿ ಸಾಕು. ನಾವು 4 ಜನ ಇಷ್ಟಿದ್ದರೆ ಸಾಕು. ಇದಕ್ಕೆ ನಾನೇನು ನೀರು ಹಾಕ್ಕೊತಾ ಇಲ್ಲ. ನಿಮಗೆ ನೀರು ಬೇಕಾದರೆ ನೀವು ನೀರು ಹಾಕ್ಕೊಳ್ಳಿ. ಇದು ಮುದ್ದೆಗೆ, ಸಾರಿಗೆ ಎಲ್ಲದಕ್ಕೂ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ದಿಸ್ ಚಾನಲ್.